ಈ ಪಂಚಭೂತಗಳು ಅಂತ ನಾವೇನು ಕರಿತೀವಿ, ಆ ಪಂಚಭೂತಗಳಿಗೂ ಮತ್ತು ಈ ಸಪ್ತ ಚಕ್ರಗಳಿಗೂ ತುಂಬ ಲಿಂಕ್ ಇದೆ. ಎರಡೂ ಪರಸ್ಪರ ಹೊಂದಾಣಿಕೆಯಿಂದ ಆಗ್ತಾ ಇರತಕ್ಕಂಥ ಕ್ರಿಯೆಗಳು. ಸರಿ. ಈ ಮೂಲಾಧಾರ ಚಕ್ರದ ಕ್ರಿಯೆಯೆಲ್ಲ ಭೂತತ್ವದಿಂದ ಪಡ್ಕೊಂಡಿರುವಂಥದ್ದು. ಭೂತತ್ವ ಭೂಮಿಗೆ ಸಂಬಂಧಿಸಿರುವಂಥದ್ದು. ಮತ್ತು ಇದರ ಬಣ್ಣ ಕೆಂಪು ಬಣ್ಣ ಅಂತ ಗುರುತಿಸಿದ್ದಾರೆ ಇದನ್ನು. ಅಂದ್ರೆ ಪ್ರತಿ ಚಕ್ರಕ್ಕೂ ಬಣ್ಣಗಳು ಇರುತ್ತೆ. ಹೌದು, ಪ್ರತಿ ಚಕ್ರಕ್ಕೂ ಒಂದೊಂದು ಬಣ್ಣ ಇದೆ. ಈ ಮೂಲಾಧಾರ ಚಕ್ರ ಕೆಂಪು ಬಣ್ಣದಿಂದ ಕೂಡಿರುವಂಥದ್ದು. ಮತ್ತು ಇದರ ಬೀಜ ಮಂತ್ರ ಲಂ ಅಂತ ಹೇಳಿ. ಲಂ. ಯಾರಿಗೆ ಈ ಮೂಲಾಧಾರ ಚಕ್ರದ ದೌರ್ಬಲ್ಯದಿಂದ ಕೆಲವು ಸಮಸ್ಯೆಗಳಾಗುತ್ತೆ, ಆ ಸಮಸ್ಯೆಗಳನ್ನು ಹೇಳ್ತೀನಿ. ಆ ಸಮಸ್ಯೆಗಳ ನಿವಾರಣೆಗೆ ಈ ಲಂ ಅಂತಕ್ಕಂಥ ಬೀಜ ಮಂತ್ರವನ್ನು ಪಠನೆ ಮಾಡೋದರಿಂದ ನಿರಂತರವಾಗಿ ಪ್ರತಿನಿತ್ಯ ಸುದೀರ್ಘವಾಗಿ ಲಂ ಈ ನಾಭಿಯಿಂದ ಬ್ರಹ್ಮರಂಧ್ರದವರೆಗೆ ಹೋಗಬೇಕದು ನಿಧಾನಕ್ಕೆ. ಪ್ರತಿಯೊಂದಕ್ಕೂ ಈ ಥರದ ಒಂದು ಬೀಜಾಕ್ಷರ ಇದೆ. ಈ ಮೂಲಾಧಾರ ಚಕ್ರಕ್ಕೆ ಲಂ ಅನ್ನುವಂಥದ್ದಿದೆ. ಇದು ನಮಗೇನನ್ನು ಕೊಡುತ್ತೆ, ಈ ಚಕ್ರದಿಂದ ಆಗೋ ಪ್ರಯೋಜನ ಏನು? ಚಕ್ರಗಳೇನೋ ಇದೆ ಅಂತ ಹೇಳಿದೆ, ಆದರೆ ಅದು ಯಾತಕ್ಕಿದೆ, ಅದು ಪ್ರಯೋಜನ ಗೊತ್ತಾಗಬೇಕಲ್ಲ. ಅದು ಗೊತ್ತಿಲ್ಲದೆ ಇರೋದ್ರಿಂದನೇ ಇವುಗಳ ಜ್ಞಾನ ಬಹಳ ಜನಕ್ಕೆ ಇಲ್ಲ. ಅವುಗಳ ಪ್ರಯೋಜನ ಗೊತ್ತಾದ್ರೆ ಎಲ್ಲರೂ ಇದನ್ನ ಹಿಡ್ಕೋತಾರೆ ಅಂತ. ಇದರ ಪ್ರಯೋಜನ ಏನು ಅಂತಂದ್ರೆ, ಇದು ನಮಗೆ ಸ್ಥಿರತೆಯನ್ನ, ಮಾನಸಿಕ ಸ್ಥಿರತೆ ಮತ್ತು ದೈಹಿಕ ಸ್ಥಿರತೆ ಕೊಡುವಂಥದ್ದು ಮತ್ತು ಭದ್ರತೆಯನ್ನು ಕೊಡುವಂಥದ್ದು. ನಮ್ಮ ಶರೀರಕ್ಕೆ ಮನಸ್ಸಿಗೆ ಭದ್ರತೆಯನ್ನು ಕೊಡುವಂಥದ್ದು, ಮುಖ್ಯವಾಗಿ ಶರೀರಕ್ಕೆ ಅಂತ ಹೇಳಿದ್ದಾರೆ. ಆಮೇಲೆ ಇದು ಜೀವನಾಧಾರ. ಇದು ಈ ಚಕ್ರದ ಒಂದು ಈ ಚಕ್ರ ಸುಸ್ಥಿತಿಯಲ್ಲಿದೆ ಅಂದರೆ ನಮಗೆ ಇದು ಜೀವನಾಧಾರವನ್ನು ಕೊಡುವಂಥದ್ದು ಅಂಥೇಳಿ. ಇದರಿಂದ ಆಗುವಂಥ ಅಸಮತೋಲನಗಳೇನು ಅಂತಂದರೆ ಭಯ, ಅಸ್ಥಿರತೆ ಇವೆಲ್ಲ ಉಂಟಾಗುತ್ತೆ. ಯಾರಿಗೆ ಈ ಮೂಲಾಧಾರ ಚಕ್ರದ ದೌರ್ಬಲ್ಯ ಇರುತ್ತೋ ಅವರಿಗೆ ಜೀವನದಲ್ಲಿ ಭಯ ಜಾಸ್ತಿ ಇರುತ್ತೆ. ನಾವು ಸಮಾಜದಲ್ಲಿ ಕಾಣ್ತೀವಂಥವ್ರನ್ನ. ಕೆಲವರಿಗೆ ಯಾರಾದರೂ ಮಾತಾಡ್ಸಿದ್ರೆ ಗಾಬರಿ ಆಗ್ತಾರೆ, ಏನ್ರಿ ಅಂದರೆ ಗಾಬರಿ ಆಗ್ತಾರೆ. ಅವರಿಗೆ ಮೂಲಾಧಾರ ಚಕ್ರದ ಸಮಸ್ಯೆ ಇದೆ ಅಂತ. ಅದು ವೈದ್ಯರಿಗೆ ಗೊತ್ತಾಗುವಂಥದ್ದಲ್ಲ, ಅದು ಆಧ್ಯಾತ್ಮ ಜ್ಞಾನ ಇರ್ತಕ್ಕಂಥವ್ರಿಗೆ ಗೊತ್ತಾಗುವಂಥದ್ದು. ಇವನಿಗೆ ಮೂಲಾಧಾರ ಚಕ್ರದ ಸಮಸ್ಯೆ ಇದೆ, ಅವನಿಗೆ ಅಸ್ಥಿರತೆ ಕಾಡ್ತಾ ಇರುತ್ತೆ. ಜೀವನದಲ್ಲಿ ಏನೋ ಒಂದು ಅಸ್ಥಿರತೆ, ಸ್ಥಿರವಾದ ಮನೋಭಾವ ಇರಲ್ಲ. ಅವನು ತಗೊಳ್ಳುವಂಥ ಡಿಸಿಷನ್ಸು, ಅವನ ಮಾತುಗಳಲ್ಲಿ ಸ್ಥಿರತೆ ಇರಲ್ಲ. ಅವನಿಗೆ ಈ ಮೂಲಾಧಾರ ಚಕ್ರದ ತೊಂದರೆ ಇದೆ ಅಂತ. ಆಮೇಲೆ ಜೀರ್ಣಕ್ರಿಯೆಯಲ್ಲಿ ವ್ಯತ್ಯಯ ಆಗ್ತಾ ಇರುತ್ತೆ, ಸರಿಯಾದ ರೀತಿಯಲ್ಲಿ ಜೀರ್ಣಕ್ರಿಯೆ ಇರಲ್ಲ. ರಕ್ತ ಪರಿಚಲನೆಯಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಇರಲ್ಲ. ರಕ್ತ ಪರಿಚಲನೆ ಅದರಲ್ಲೂ ಕೂಡ ವ್ಯತ್ಯಯ ಇರುತ್ತೆ. ಇವೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಕೆಲವು ಯೋಗಾಸನಗಳಿವೆ. ಒಂದೊಂದು ಚಕ್ರವನ್ನು ಸುಸ್ಥಿತಿಗೆ ತರೋದಕ್ಕೆ ಒಂದೊಂದು ರೀತಿಯ ಯೋಗಾಸನ ಇದೆ. ಮುಖ್ಯವಾಗಿ ಧ್ಯಾನದ ಜೊತೆಯಲ್ಲಿ ಕೆಲವು ಯೋಗಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಧ್ಯಾನ ಅನ್ನೋದು ಕಂಪಲ್ಸರಿ, ಫಂಡಮೆಂಟಲ್. ಅದು ಆ ಧ್ಯಾನ ಅನ್ನುವಂಥದ್ರ ಜೊತೆಗೆ ನಾವು ಯಾವುದಾದ್ರೂ ಯೋಗಾಸನವನ್ನು ಅಭ್ಯಾಸ ಮಾಡೋದ್ರಿಂದ ಇದನ್ನು ಸುಸ್ಥಿತಿಗೆ ತರಬಹುದು ಅಂತ ತಿಳಿಸ್ತಾರೆ.